ವೆಲ್ಕಮ್ ಬ್ಯಾಕ್ ಟು ದಿ ಆರಾಮ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಕ್ರಿಸ್ಪಿ ಕಾರ್ನ್ ಹೇಗೆ ಮಾಡೋದು ನೋಡೋಣ. ಮೊದಲು ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ವಿ. 24 ಏನೋ 2 ಪೀಸ್ ಕೊಟ್ಟರು. ಸೊ ಅದನ್ನು ಬಿಡಿಯಾಗಿ ಬಿಡಿಸಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಕುದಿಯೋಕ್ಕೆ ಬಿಡಿ. ಕುದ್ದ ಆದಮೇಲೆ ಆ ಸ್ವೀಟ್ ಕಾರ್ನ್ನ ಹಾಕಿ ಅದು 4 to 5 ಮಿನಿಟ್ಸ್ ಮೇಲೆ ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಕಾರ್ನ ಒಂದು 2 ಸ್ಪೂನ್ ಹಾಕ್ಕೊಂಡು, ನಾವು ಒಂದೇ ಒಂದು ಬಿಡ್ಸಿ ಇಟ್ಕೊಂಡಿದ್ದು, ಸೊ ಅದಕ್ಕೆ ಒಂದು 2 ಸ್ಪೂನ್ ಕಾರ್ನು ಮತ್ತು ಒಂದು 2 ಸ್ಪೂನ್ ರೈಸ್ ಫ್ಲೋರ್ ಹಾಕ್ಕೊಂಡ್ವಿ, ಅಕ್ಕಿ ಹಿಟ್ಟು ಹಾಕ್ಕೊಂಡು. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡ್ವಿ. ತುಂಬ ಖಾರ ಇದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಿಮಗೆ ಖಾರ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡು. ನೆಕ್ಸ್ಟ್ ಅದನ್ನು ಸಿಗ್ರಿಗೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಆಯಿಲ್ನ ಕುದಿಯೋಕ್ಕೆ ಕುದ್ದಾದಮೇಲೆ ಸಿಗ್ರಿಗೇಟ್ ಮಾಡ್ಕೊಂಡಿರ್ತೀವಲ್ಲ ಸ್ವೀಟ್ ಕಾರ್ನ, ಅದನ್ನು ಹಾಕ್ಕೊಂಡು ಫುಲ್ಲು ಹಾಕ್ಕೊಂಡು ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ನ ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಆವಾಗ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ಎಲ್ಲನೂ ಕೂಡ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನೀವು ಖಾರದ ಪುಡಿ ಮತ್ತು ಉಪ್ಪು ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಆನಿಯನ್ನು, ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಜ್ಯೂಸು ಹಾಕ್ಕೊಳ್ಬೋದು. ನೀವು ಲೆಮನ್ ಜ್ಯೂಸ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಆಪ್ಷನಲ್ಲು. ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ನಿಮಗೆ ಸಾಫ್ಟ್ ಬೇಕು ಅಂದರೆ ಕ್ರಿಸ್ಪಿಯಾಗಿ ಲೆಮನ್ ಜ್ಯೂಸ್ ಹಾಕ್ಕೋಬೋದು. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಡಿ. ಸೊ ನಮಗೆ ಸ್ವಲ್ಪ ಸಾಫ್ಟ್ ಇರಲಿ ಅಂತ ಅಂದ್ಬಿಟ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಂಡ್ವಿ, ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ. ಸೊ ಅದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ತಿನ್ಬೋದು ನೀವು. ಇದನ್ನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ 4 o'clockಗೆ ಮಾಡಿಕೊಡಿ. ಸ್ಕೂಲಿಂದ ಬಂದಮೇಲೆ ಅವಾಗ ತುಂಬ ಚೆನ್ನಾಗಿರುತ್ತೆ, ತಿಂತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.